ಆ ಕಾರಣಕ್ಕೋಸ್ಕರ ದಯಮಾಡಿ ಕೊಡಬೇಡಿ. ನಾನು ನಿನ್ನೆಯಿಂದ ಪ್ರಚಾರ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ರೈತರು, ಮಹಿಳೆಯರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಬಡವರು, ಎಲ್ಲ ಜಾತಿ ಬಡವರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಾವು ಈ ಸಾರಿ ಉಮೇಶ್ ಮೇಟಿ ಅವರನ್ನ ಗೆಲ್ಸೇ ತೀರಿಸ್ತೀವಿ ಅಂತ. ನೀವು ಕೊಡ್ತೀರಿ ಇಲ್ಲ ಓಟು? 25,000 ನಿಮ್ಮೂರ್ನಲ್ಲಿ ಎಷ್ಟು ಕೊಡ್ತೀನಿ ಅಂತ ಹೇಳಯ್ಯ. ಏನ್ರ ಮಾತಾಯಿ, ನಾನು ನಿಮ್ಮ ಊರಿಗೆ ಬಂದಿರೋದು ನಿಮ್ಮ ಎಲ್ಲರ ಮತಯಾಚನೆಗೋಸ್ಕರ ಬಂದಿರ್ತಕ್ಕಂಥದ್ದು. ದಯಮಾಡಿ ಉಮೇಶ್ ಮೇಟಿ ಅವರಿಗೆ ಆಶೀರ್ವಾದ ಮಾಡಿ. ಮಾಡ್ತೀರಿ ಅಲ್ವಾ? ಮಾಡ್ತೀರಿ ಅಲ್ವೇನ್ರಿ? ಎಂತದು ಮುಗುಳಳ್ಳಿ ಸುತ್ತ ಹಳ್ಳಿಯವರೆಲ್ಲ ಬಂದಿದ್ದಾರಲ್ಲ ಇಲ್ಲಿ. ಏನ್ ಹೇಳ್ತಾರೆ? ಫಾರೆಸ್ಟ್ನವ್ರ ಜೊತೆ ಮಾತಾಡಿ ಆ ರೋಡ್ ಅನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಅದನ್ನ ಮಾಡಬೇಕಾದ್ರೆ ನಮ್ಮಿಂದ ಮಾತ್ರ ಸಾಧ್ಯ. ಅಧಿಕಾರದಲ್ಲಿರೋರು ಯಾರು? ಕಾಂಗ್ರೆಸ್. ಯಾವ ಸರ್ಕಾರ ಇದೆ? ಮತ್ತೆ ಅದನ್ನ ಮಾಡ್ಬೇಕಾದ್ರೆ ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕರೆದು ಮಾತಾಡ್ಬೇಕಾದ್ರೆ ಅವ್ರಿಗೆ ಅಡೆತಡೆಗಳನ್ನು ಏನ್ ಮಾಡ್ತಾ ಇದ್ದಾರೆ ಅದನ್ನ ನಿವಾರಣೆ ಮಾಡ್ಬೇಕಾದ್ರೆ ಯಾರು ಮಾಡೋದು? ಅದರಿಂದ ನಾವು ಅದನ್ನ ಮಾಡ್ಕೊಳ್ಳೋಣ. ನೀವೆಲ್ಲರೂ ಕೂಡ ವೋಟ್ ಹಾಕ್ತೀರ ಇಲ್ವಾ? ಆ ರಸ್ತೆ ಮಾಡೋದ್ರಿಂದ ಮುಂದ್ಗಡೆ ಹಳ್ಳಿಗಳು ಸುಮಾರು 10-15 ಹಳ್ಳಿಗಳಿಗೆ ಸಂಪರ್ಕ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅಲ್ವಾ? ಅದನ್ನ ಮಾಡಿಸ್ತೀನಿ. ಮೇಟಿ ಅವರು ಪ್ರಾರಂಭ ಮಾಡಿಸಿರೋದು, ನಾವು ಅದನ್ನು ಮುಕ್ತಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅದರಿಂದ ನೀವೆಲ್ಲರೂ ಕೂಡ ಉಮೇಶ್ ಮೇಟಿ ಅವರಿಗೆ ಆಶೀರ್ವಾದ ಮಾಡಬೇಕು. ಎಚ್.ವಿ. ಮೇಟಿ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ಇವರು ಗೆಲ್ಲೇಬೇಕು. ಎಲ್ಲ ಕಡೆ ಜನರು ಮೇಟಿಯವರು ಒಳ್ಳೆ ಮನುಷ್ಯರು, ಜನರ ಜೊತೆ ಚೆನ್ನಾಗಿದ್ರು, ಅಜಾತ ಶತ್ರು ಆಗಿದ್ರು. ಅವ್ರ ಮಗ ನಿಂತಿದ್ದಾನೆ, ಅವನಿಗೆ ಗೆಲ್ಲಿಸಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ನೀವು ಕೂಡ ತೀರ್ಮಾನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.